ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಮಗ್ಗೆಕಾಯಿ ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳಿನ ಸಾಂಬಾರು. ಹೆಸರು ಕಾಳನ್ನು ಮೊಳಕೆ ಬರಿಸಿ ಇಟ್ಕೊಂಡಿದ್ದೇನೆ. ಈಗ ಚಳಿಗಾಲ ಆದ ಕಾರಣ ಜಾಸ್ತಿ ಮೊಳಕೆ ಬರಲಿಲ್ಲ ನೋಡಿ. ಹಾಗೆ ಒಂದು ಅರ್ಧ ಮಗ್ಗೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಈ ಇಡೀ ಮಗ್ಗೆಕಾಯಿ ಬೇಡ, ಅಂದರೆ 4 ಜನರಿಗೆ ಬೇಕಾಗುವಷ್ಟೇ ಮಾಡ್ತಾ ಇರೋದು. ಮೊದಲಿಗೆ ಮಗ್ಗೆಕಾಯಿಯ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ತುಂಡು ಮಾಡಿ ತಗೊಳ್ಬೇಕು. ಹೆಸರು ಕಾಳಿನ ಸಿಪ್ಪೆ ಸಹಿತ ತಿಂದರೆ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಹಾಗಾಗಿ ಇದರನ್ನ ಸಿಪ್ಪೆ ಎಲ್ಲ ತೆಗೆಯೋದಿಲ್ಲ, ಹಾಗೇ ಹಾಕ್ತೇನೆ. ಈಗ ಒಂದು ಪಾತ್ರೆಯಲ್ಲಿ ಹೆಸರು ಕಾಳನ್ನು ಹಾಕ್ಕೊಳ್ಬೇಕು. ಹಾಗೆ ಮಗ್ಗೆಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಮಗ್ಗೆಕಾಯಿಯ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡಿದ್ದೇನೆ ನೋಡಿ. ಮಗ್ಗೆಕಾಯಿ ಅಥವಾ ಮಂಗಳೂರು ಸೌತೆ ಅಂತಲೇ ಹೇಳ್ತಾರೆ ಇದಕ್ಕೆ ನೋಡಿ. ಇದರ ಸಿಪ್ಪೆ ತೆಗೆದು ಸ್ವಲ್ಪ ದೊಡ್ಡ ತುಂಡುಗಳಾಗಿ ಮಾಡಿದ್ದೇನೆ. ಇದನ್ನು ಕುಕ್ಕರಲ್ಲಿ ಬೇಯಿಸಬಾರ್ದು. ಕುಕ್ಕರಲ್ಲಿ ಬೇಯಿಸಿದರೆ ಬೇಗನೆ ಕರಗ್ತದೆ ನೋಡಿ. ಈಗ ಇದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಇಡುವ. ಅದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ಮಾಡಿಕೊಳ್ಳುವ. ಮಸಾಲೆಗೆ ನೋಡಿ ಒಂದು 6 ಮೆಣಸು ತಗೊಂಡಿದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಅರ್ಧ ಹೋಳು ತೆಂಗಿನಕಾಯಿ. ಮೆಣಸನ್ನು ಮತ್ತು ಕೊತ್ತಂಬರಿ ಬೀಜವನ್ನು ಹುರಿದು ತಗೊಳ್ಬೇಕು. ಈಗ ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಳಿ. ಹುರಿದಂತಹ ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. ಮೆಣಸನ್ನು ನಿಮಗೆ ಖಾರಕ್ಕೆ ಸರಿಯಾಗಿ ನೀವು ಹಾಕ್ಕೊಳ್ಬೋದು. ಮತ್ತು ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತಗೊಳ್ಬೇಕು ನೋಡಿ. ಈಗ ಹೆಸರು ಕಾಳು ಮತ್ತು ಮಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನು ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ, ಸ್ವಲ್ಪ ದಪ್ಪ ಮಾಡಬೇಕು, ಗಸಿ ಟೈಪ್ ಮಾಡಬೇಕು ನೋಡಿ. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸಾರು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಒಂದು ಸಾರಿ ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. 2 ಚಮಚ ತೆಂಗಿನ ಎಣ್ಣೆಯಲ್ಲಿ 1 ಚಮಚ ಸಾಸಿವೆ, 1 ಕಡ್ಡಿ ಕರಿಬೇವು, ಹಾಗೆ 1 ಒಣಮೆಣಸನ್ನು ಹಾಕಿ ಒಗ್ಗರಣೆ ಮಾಡಿ ತಂದಿದ್ದೇನೆ. ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿದರೆ ರುಚಿಯಾದ ಹೆಸರು ಕಾಳು ಮತ್ತು ಮಗ್ಗೆಕಾಯಿಯ ಸಾರು ರೆಡಿ ಆಗ್ತದೆ ನೋಡಿ. ತುಂಬಾ ರುಚಿಯಾಗಿ ಆಗ್ತದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.